170 180 190 ಹೊಡಿತಾ ಇರ್ತೀಯ ಅಪ್ಪ ಬದುಕಬೇಕಾ ಏನು ಸ್ಟಾರ್ಟ್ ಮಾಡಿದ್ರು 6 ಲೈನ್ ಹೈವೇ ಬಂದ ತಕ್ಷಣ ಫುಲ್ಲು ಮಾಂಚಕ್ಕೆ. ಇವಾಗಾದ್ರೂ ಹೇಳಿ ಆ ಕಡೆ ಹೋಗೋಣ ಅಂತ ಗೊತ್ತಿಲ್ಲ ಇನ್ನು. ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿಂದ ಇನ್ನೊಂದು 10 ರಿಂದ 12 ಕಿಲೋಮೀಟರ್ ಇದೆ ಸಾಗರ ಅಷ್ಟೇ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಗುರು ಏನು ಗುರು ಬೆಳಗ್ಗೆ 6:30 6:45 ಈ ಥರ ಟ್ರಾಫಿಕ್ ಇದೆ. ಇವತ್ತಿನ ರೈಡಲ್ಲಿ ಹೋಗ್ತಾ ಇರೋದು ನಾನು ಮತ್ತು ನಮ್ಮ ಗೋಲ್ಡನ್ ಥ್ರಾಟಲ್ ಸತೀಶ್ ಬ್ರೋ ಇಬ್ಬರೇ ಹೋಗ್ತಾ ಇರೋದು ರೈಡಿಗೆ. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಬೇರೆಯೇ ರೈಡು, ಬಟ್ ಅನ್ಫಾರ್ಚುನೇಟ್ ರೀಸನ್ಸಿಂದ ಸೊ ಇವಾಗ ನಾವು ಇಬ್ಬರೇ ಅನ್ಪ್ಲ್ಯಾನ್ಡ್ ಏನಂತಾರಪ್ಪ ಅದಕ್ಕೆ ನೋ ಡೆಸ್ಟಿನೇಷನ್ ರೈಡ್ ಹೋಗ್ತಾ ಇರೋದು. ಅಂದರೆ ನಮಗೆ ಇನ್ನೂ ಎಕ್ಸಾಕ್ಟ್ ಗೊತ್ತಿಲ್ಲ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಯಾವ ಸ್ಪಾಟ್ಸಿಗೆ ಹೋಗ್ತೀವಿ, ಎಷ್ಟು ದಿನಕ್ಕೆ ವಾಪಸ್ ಬರ್ತೀವಿ, ಆ ಥರ ಏನೂ ಗೊತ್ತಿಲ್ಲ. ಇವಾಗ ರೈಡ್ ಹೊರಟಿದ್ದೀವಿ, ಒಂದು 4 ದಿನದಿಂದ ಒಂದು ವಾರ ಅಂತ ಅಂದ್ಕೊಂಡು ನೋಡೋಣ. ಸೊ ನಮ್ಮ ಗೋಲ್ಡನ್ ಅವರು ಡೈರೆಕ್ಟ್ ಪಾರ್ಲೆ ಟೋಲ್ ಹತ್ರ ಬಂದುಬಿಡ್ತಾರೆ. ನಮಗೆ ದೂರ ಗುರು ವೈಟ್ ಫೀಲ್ಡಿಂದ ಪಾರ್ಲೆ ಟೋಲು. ಅಪ್ಪ ರೈಡ್ ಆದಮೇಲೆ ನಮ್ಮ ಅಪ್ರಿಲಾಗೆ ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಬಿಟ್ಬಿಡೋಣ. ಅವರು ಒಂದು ವಾರ ಟೈಮ್ ಕೇಳಿದ್ದಾರೆ. ಸೊ ದೇ ವಿಲ್ ಬಿಲ್ಡ್ ಫ್ರಮ್ ಸ್ಕ್ರ್ಯಾಚ್ ಅಲ್ಲ, ಸೊ ಆ ಥರ. ನಾನು ಬಂದು ಹತ್ತತ್ರ 40 ನಿಮಿಷ ಆಯಿತು. 40 ನಿಮಿಷ ಆದಮೇಲೆ ಬಾಸ್ ಬರ್ತಾ ಇದ್ದಾರೆ. ರಿವೆಂಜ್ ತಗೊಳ್ತಾ ಇದ್ದಾರೆ ನನ್ನ ಮೇಲೆ ಪಕ್ಕ. ಎಲ್ಲ ರೆಡಿ ಮಾಡ್ಕೊಂಡು ನೆನ್ನೆ ಹೋಗಿ ಇವರು ಟಾಪ್ ರ್ಯಾಕ್ ಹಾಕ್ಸಿದ್ದಾರೆ. ಬ್ರೋ ವಾಟ್ ಬ್ರೋ ಯು ಆರ್ ಟೇಕಿಂಗ್ ಫುಲ್ ರಿವೆಂಜಾ? ಓ 40 ನಿಮಿಷ 40 ನನಗೆ 7:20 ಬಂದಿದೆ. ನೀನೇನಂತಿದ್ದೆ 6:00 ಫೋನ್ ಮಾಡಿದಾಗ ಇನ್ನೂ ಮನೇಲೇ ಇದ್ದೆ ನೀನು. ನಾನು 6:35 ಮೆಸೇಜ್ ಹಾಕಿದ್ದೀನಿ. ನಿನ್ನೆ ಎಲ್ಲಿದ್ದೀನೋ 6:45 ಬಂದ್ಬಿಡ್ತೀನಿ ಬ್ರೋ. ಫಸ್ಟ್ 6 ಗಂಟೆ, ಆಮೇಲೆ 6. ಸರಿ ಆಯ್ತು ಓಕೆ ಹೇಳಲೆ. ಅಟ್ಲೀಸ್ಟ್ 7:20 7:30 ಇಲ್ಲಿ ಬಂದಿದ್ದೀನಿ ತಾನೆ. ಈಗ 8 ಗಂಟೆ ಹೋಗೋಣ. ಏನು ಆರಾಮ ಅಲ್ಲ ಅದು ಓಕೆ. ನಿಮ್ದಾದ್ರೆ ಏನಂದ್ರೆ ಹಿಂಗೆ ಬರ್ತಾ ಇರ್ತೀರಲ್ಲ, ಇಲ್ಲೆಲ್ಲ ಟ್ರಾಫಿಕ್ ಆಗಲ್ಲ, ಹಿಂಗೆ ಪಾಸ್ ಆಗಿಬಿಡ್ತೀರ. ನಂದು ಅಲ್ಲೊಂದು 10 ನಿಮಿಷ 20 ನಿಮಿಷ ಲೇಟ್ ಆದರೆ ಟ್ರಾಫಿಕ್ ಜಾಮ್ ಫುಲ್ಲು. ಇದೆ ನೋಡೋಣ. ಆದರೆ ಇಲ್ಲಿ ಕಟ್ಟೋಣ, ಐ ಮೀನ್ ಬಂಜಿರೋ ಹಾಕ್ಬಿಟ್ಟು ಇದು ಮಾಡೋಣ. ಇಲ್ಲ ಅಂದರೆ ಟ್ಯಾಂಕೆ. ನಮ್ಮ ಅಪ್ರಿಲ ಇದೊಂದು ಸಮಸ್ಯೆ ಗುರು, ಟ್ಯಾಂಕ್ ಮೇಲೆ ಇಟ್ಕೋಬೇಕು. ತುಮಕೂರು ದಾಟ್ಬಿಡ್ಬೇಕು. ಹೌದಾ? ಇಲ್ಲ ಅಂತಂದ್ರೆ ಹೆವಿ ಟ್ರಾಫಿಕ್ಗಳು ಆಯ್ತದೆ. ಓಕೆ. ನಾನು ಯಾವತ್ತು ಹೊರಡ್ತೀನಿ ಇಲ್ಲಿಗಾದ್ರೆ ರೈಡು ಗೀಡು ಅವಾಗಲೇ ಪಿಂಪಲ್ ಎಲ್ಲ ಬಂದ್ಬಿಡ್ತವೆ. ರೈನ್ ಜಾಕೆಟ್ ಹಾಕೊಂಡಿಲ್ಲ? ರೈನ್ ಇವಾಗಲೇ ಹಾಕೊಳ್ಳೋಣ. ನಾನು ಇಲ್ಲಿ ನೋಡು ಒಳಗಡೆ. ಓ ಇದು ರೈನಾ? ರೈನು ಥರ್ಮಲ್ಸ್ 2. ಓ ಹಂಗೆ. ಇದು ಮೇಲ್ಗಡೆ ನೆಂದ್ರೆ ಪರವಾಗಿಲ್ಲ. ನೆಂದ್ರೆ ಪರವಾಗಿಲ್ಲ. ಇದು ಬೇಕಾದ್ರೆ ಬೇಡ ಅಂದ್ರೆ ಬಿಚ್ಬಿಡ್ಬೋದು. ಹಂಗೆ ನಾನು ಹಾಕೊಳ್ತೀನಿ ಇವಾಗ. ಹೋಯ್ತಾ? ಇಲ್ಲ ಹಾಕೋಬಿಡು. ಇಲ್ಲ ಇವಾಗಲೇ ಹಾಕೊಬಿಡ್ತೀನಿ. ಫೈನಲ್ಲಿ ಏನೋ ಸಾಹಸ ಮಾಡಿ ಹಿಂಗೆ ಮೌಂಟ್ ಮಾಡಿದ್ದೀವಿ ಫಸ್ಟ್ ಟೈಮು. ಅಪ್ರಿಲ ಹಿಂಗೆ ಮೌಂಟ್ ಮಾಡಿರೋದು. ಹಿಂದೆ ಇದು ಟೆಲ್ಟೆಡಿ ಮೆಟಲ್ ಅಂತ ಹೇಳೋರೆ, ಗೋಲ್ಡಿ ಪಟ್ ಅಂತ ಕಿತ್ಕೊಳ್ಳಿಲ್ಲ ಅಂದ್ರೆ ಸಾಕು. ಮೆಟಲ್ಲು ಇಲ್ಲಿ ನೋಡಿ, ಇದು ಮೆಟಲ್ ಅಲ್ವಾ? ಓಕೆ. ಸೊ ಮೆಟಲ್ ಮೇಲೆ ಕೂತಿರೋದ್ರಿಂದ ಏನು ಆಗಲ್ಲ. ಇದೇನಾದ್ರೂ ಫೈಬರ್ ಗಿಬರ್ ಆಗಿದ್ರೆ ಪಟ್ ಅಂದಿರೋದು. ಓಕೆ. ಮೆಟಲ್ ಐರನ್ ಏನ್ ಅನ್ಕೊಂಡಿದ್ಯಾ ನೀನು? ಓಕೆ ಟೈರ್ ಓಕೆ ಅಲ್ವಾ? ಇದೊಂದು ರೈಡ್ ಆಗುತ್ತೆ ಅಥವಾ ಫುಲ್ ಹೋಗ್ಬಿಟ್ಟಿದ್ದಾವೆ? ಓಕೆ, ನನ್ನದು ಪಂಚರ್ ಆಗೈತೆ. ಇಲ್ಲೇ ಐತೆ ನೋಡು. ಅಲ್ಲ ಇವಾಗ ಏನ್ ಗೊತ್ತಾ, ಇದೊಂದು ರೈಡ್ ಆಮೇಲೆ ಚೇಂಜ್ ಮಾಡ್ಸೋಣ ಅಂತ. ಇವಾಗ ಸ್ವಲ್ಪ ಏರ್ ಪ್ರೆಷರ್ ಕಮ್ಮಿ ಇಡುತ್ತೆ, ಯಾಕಂದ್ರೆ ಆ ಕಡೆ ಜಾಸ್ತಿ ಇದು ಹೋಗ್ತಾ ಇದೆ. 33 ಅಲ್ವಾ? 32 ಮಲಗೋದು. ಇಲ್ಲ ಇವಾಗ ಈ ರೈಡಲ್ಲೆಲ್ಲ ಮಲಗಿಸಲ್ಲ ಬ್ರೋ. ಕಮ್ಮಿ ಮಾಡು. ಇಲ್ಲ ಈಗ ಸ್ವಲ್ಪ ಕಮ್ಮಿ ಇಡಿಸ್ತೀನಿ. 170 180 190 ಹೊಡಿತಾ ಇರ್ತೀಯ ಅಪ್ಪ ಬದುಕಬೇಕಾ ಏನು? ವಾವ್, ವೆದರ್ ನೋಡಿ ಗುರು ಹೆಂಗಿದೆ. ಈ ರೈಡಲ್ಲಂತೂ ಫುಲ್ಲು ನಿಮಗೆ ಕಂಪ್ಲೀಟ್ ಬರೀ ಮಳೆಲೇ ಆಗೋಗೋದು ನಾವು ರೈಡು. ನಮ್ಮನೇಲೆಲ್ಲ ನ್ಯೂಸ್ ನೋಡಿ ಹೋಗ್ಲೇ ಬೇಡ ಅಂತ ಕೂತಾರೆ ಗುರು. ನಿಮಗೆ ಗೊತ್ತಿಲ್ಲ ಮೀಡಿಯಾದೆಲ್ಲ ಇಲ್ಲಿ ಹೋದರೆ ಹುಲಿ ಬಂತು ನಮ್ಗೆ ತೋರಿಸ್ತಾರೆ. ಸೊ ಅದೇ ರೀಸನ್ ನಮ್ಮ ಏನು. ಅಯ್ಯಪ್ಪ ಗುರು, ಏಯ್ ಬಾಯ್ ತಡೀರಿ ಬ್ರೋ, ಫ್ಯೂಲ್ ಹಾಕಿದ್ದೀನಿ ಆಮೇಲೆ ಬರ್ತೀನಿ. ಓಕೆ, ಇಲ್ಲೊಂದು ಫ್ಯೂಯಲ್ ಸ್ಟಾಪ್ ಹಾಕ್ಬಿಡೋಣ. ಆಲ್ರೆಡಿ 65 ಬಂದ್ಬಿಟ್ಟಿದೆ ರೇಂಜು. ಸಾಕು ಏರಿದೆಯಲ್ಲ,
ಸಾಕು 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 ಎಕ್ಸ್ಟ್ರಾ ಬೇಡ. ಫಸ್ಟು ಸ್ಟಾಪು ಬ್ರೇಕ್ಫಾಸ್ಟಿಗೆ ಹಾಕಿದ್ದೀವಿ. ನಮ್ಮ ಗೋಲ್ಡನ್ನ ಹೊರಗಡೆ ಇದ್ದಾರೆ. ನಾವು ಹಂಗೆ ಒಂದು ಸ್ಟೋರಿ ರೆಕಾರ್ಡ್ ಮಾಡೋಣ ಅಂತ ಬಂದ್ವಿ. ಯಾಕಂದರೆ ನಾವು ಇನ್ಸ್ಟಾಗ್ರಾಮಲ್ಲಿ ಸೂಪರ್ ಆ್ಯಕ್ಟಿವ್ ಆಗಿರ್ತೀವಿ. ಅವ್ರು ಯಾವುದೋ ಅಯೋಧ್ಯೆ ಹೋಟೆಲಿಗೆ ಅಂತ ಕರ್ಕೊಂಡು ಹೋದರು. ಆ ಹೋಟೆಲ್ ಫುಲ್ಲು ಏನೋ ಕ್ಲೋಸ್ ಮಾಡಿಬಿಟ್ಟಿದ್ರು, ಕ್ಲೋಸೆಲ್ಲ ಹೊಡೆದಾಕ್ಬಿಟ್ಟಿದ್ರು. ಇವಾಗ ಇಲ್ಲಿ ಸಾಯಿ ಪ್ಯಾಲೇಸಿಗೆ ಬಂದಿದ್ದೀವಿ. ಶಿರಾ ರೀಚ್ ಆದ್ವಿ. ಬ್ರೋ ಸ್ಟಾರ್ಟಾಗಿ ಎಷ್ಟೊತ್ತಾಯಿತು ರೈಡು? 8 ಗಂಟೆಗೆ ನಾವು 8:10 ಬಿಟ್ಟಿದ್ದು ನಾವು. 8:00 ಅಲ್ಲಿ ನೆಲಮಂಗಲ ಬಿಟ್ಟಿದ್ದು. ಪೆಟ್ರೋಲ್ ಹಾಕ್ಸ್ಕೊಬಿಟ್ಟು ಹೊರಟ್ವಲ್ಲ, ಅದು 9:10 ಏನೋ ಆಗಿತ್ತು. 9 ಕರೆಕ್ಟಾಗಿ 8:55 9 ಆಗಿತ್ತು. ಓಕೆ, ಎಷ್ಟು ಟೈಮು? ಟೈಮ್ 10. ತುಮಕೂರುವರೆಗೂ ನಿಧಾನ ಬರ್ತಾಯಿದ್ರು. ತುಮಕೂರಿಂದ ಸ್ಟಾರ್ಟ್ ಮಾಡ್ಕೊಂಡ್ರು ಹೊಡೆಯೋಕೆ. ಏನಕ್ಕೆ ಗೊತ್ತಾ, ಇಬ್ರು ಅಡ್ಡ ಬಂದ್ಬಿಟ್ರೆ ನಾನು ಸ್ಲೋ ಆಗ್ಬಿಡ್ತೀನಿ. ಒಬ್ರು ಬಂದರೆ ಓಕೆ, ಇಬ್ರು ಅಡ್ಡ ಬಂದರೆ ಸ್ಲೋ ಆಗ್ಬಿಡ್ತೀನಿ. ರಿಸ್ಕೇ ಬೇಡ. ನಾನು ಬಂದು ನಿಲ್ಸ್ಕೊಂಡೆ ಟೋಲ್ ಹತ್ರ. ಇವ್ರೇನಕ್ಕೆ ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಸ್ಟಾರ್ಟ್ ಮಾಡಿದ್ರು 6 ಲೈನ್ ಹೈವೇ ಬಂದ ತಕ್ಷಣ ಫುಲ್ಲು ಮಾಂಚಕ್ಕೆ. ಓಕೆ, ಇವಾಗ ಇಲ್ಲಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋದು ನೆಕ್ಸ್ಟು. ಇವಾಗಾದ್ರೂ ಹೇಳಿ ಆ ಕಡೆ ಹೋಗೋಣ ಅಂತ. ಗೊತ್ತಿಲ್ಲ ಇನ್ನು. ಹಿಂಗೆ ಹೋದ್ರೆ ಹುಬ್ಳಿಗೆ ಹೋಗ್ಬಿಡ್ತೀವಿ. ಮೇಲೆ ದುರ್ಗಾವರೆಗೂ ಕನ್ಫರ್ಮ್. ದುರ್ಗ ಅಂತೂ ಹೋಗಿ ಇನ್ನು 60 ಕಿಲೋಮೀಟರ್ ಅಷ್ಟೇ. ಅಲ್ಲಿಂದ ಕನ್ಫರ್ಮ್. ಅಲ್ಲಿಂದ ಇವಾಗ ಡಿಸೈಡ್ ಮಾಡೋಣ. ತಿಂಡಿ ತಿನ್ಕೊಂಡು ಆಯಿತು, ಹೊರಟ್ವಿ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ದಾವಣಗೆರೆ. 120 ಕಿಲೋಮೀಟರ್ಸ್ ಏನೋ ಇದೆ. ಪ್ರಾಬಬ್ಲಿ ಅಲ್ಲಿ DVG ಶಶಿ ಅವ್ರು ಬರ್ಬೋದು. ನಮ್ಮ ಗೋಲ್ಡನ್ ಫೋನ್ ಹಾಕಿದ್ರು ಇವಾಗ. ಸೊ ಅದು ರೂಟ್ ಕೇಳೋದಕ್ಕೆ. ಸೊ ಅಲ್ಟಿಮೇಟಾಗಿ ಇವತ್ತು ಜೋಗ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ, ಸಾಗರಾಗೆ. ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಗೊತ್ತಿಲ್ಲ ಎಕ್ಸಾಕ್ಟು. ಹೈವೇ ಏನೋ ಸಖತ್ತಾಗಿದೆ. ಬಟ್ ಮಧ್ಯದಲ್ಲಿ ಸ್ವಲ್ಪ ಆವ್ರೇಜ್ ಸ್ಪೀಡ್ ಡೌನ್ ಆಗೋದಕ್ಕೆ ಈ ಥರ ಡೈವರ್ಷನ್ಗಳಿದ್ದಾವೆ. ಕಾರ್ ನೋಡು ಗುರು ಯಾವ ಲೆವೆಲಿಗೆ ಬಣ್ಣ ಆಗ್ಬಿಟ್ಟಿದೆ. ಕ್ರೇಜಿ ಮ್ಯಾನ್. ಖುಷಿ ಆಗುತ್ತೆ ಗುರು. ಗಾಡಿ ಪರವಾಗಿಲ್ಲ. ವಿತ್ತು ಲಗೇಜ್ ಇಷ್ಟು ಬೇಗ 190 ಎಲ್ಲ ಪಿಕ್ ಆಗ್ತಿದೆ ಅಂದರೆ ಟಾಪ್ ಹೊಡಿಬೋದು. ಓಮಿನಿ ನೋಡಿ ಹೆಂಗೆ ಹೋಗ್ತಿದೆ, ಹಿಂಗೆ ಸ್ಲ್ಯಾಂಟಾಗಿ ಕೂರ್ತು. ಗೊತ್ತಾಗಿರಲಿಲ್ಲ ನಿಮಗೆ? ಗೊತ್ತಾಗಿರಲಿಲ್ಲ. ಥ್ಯಾಂಕ್ ಯು ಬ್ರೋ. ದಾವಣಗೆರೆ ಬಂದ್ವಿ. ನಮ್ಮ DVG ಶಶಿ ಅವ್ರು ಸಿಕ್ಕಿದ್ರು. ಅಂದರೆ ದಾವಣಗೆರೆ ಶಶಿ ಅವ್ರು ಸಿಕ್ಕಿದ್ರು. ಅವ್ರು ಹಂಗೆ ಯೂಟ್ಯೂಬ್ ಚಾನಲ್ ಇರೋದು, ಅದಕ್ಕೆ ಆ ಥರ ಹೇಳ್ತಾ ಇದ್ದೇನೆ. ನಮ್ಮ 457 ರಾಕಿ ಪಂಚರ್ ಆಗಿಬಿಟ್ಟಿದೆ. ಅದು ಜಸ್ಟ್ ಮಳೆ ಚುಚ್ಚಿಲ್ಲ, ಏರು ಹೋಗ್ತಾ ಇದೆ. ಸೊ ಅದಕ್ಕೆ ಪಂಚರ್ ಹಾಕ್ಸ್ಬಿಡೋಣ ಅಂತ ಇಲ್ಲೇ ಒಂದು ಪಂಚರ್ ಶಾಪ್ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ಬಿಡ್ರಿ ಕಾಮನ್ ರೈಡಲ್ಲಿ. ಆ್ಯಕ್ಚುಲಿ ಗೋಲ್ಡನ್ದು ಪಂಚರ್ ಆಗಿದೆ, ಬಟ್ ಅವ್ರದ್ದು ಏರ್ ಹೋಗ್ತಿಲ್ಲ, ನಂದು ಏರ್ ಹೋಗ್ತಾ ಇದೆ. ಪಂಚರ್ ಎಲ್ಲ ಹಾಕ್ಸಿದಾಯ್ತು. ಇವಾಗ ಬ್ಯಾಕ್ ಟು US. ಮಳೆ ಬರ್ದಾರ ಆಗಿದೆ, ಬಟ್ ಬಂದರೂ ಏನು ಪ್ರಾಬ್ಲಮ್ ಇಲ್ಲ. ಯಾವುದೋ ಪೆಟ್ರೋಲ್ ಪಂಪ್ ಓಪನ್ ಆಗ್ತಿದೆ ಅನ್ಸುತ್ತೆ ಗುರಲ್ಲಿ, ಅದಕ್ಕೆ ಅಷ್ಟೊಂದು ಜನ. ಹರಿಹರ 8 ಕಿಲೋಮೀಟ್ರು, ಬನ್ನಿಕೋಡು, ಹಳೆಬಾವಿ. ನಾವು ರಾಣೆಬೆನ್ನೂರು ಅದತ್ರ ಹೋಗಿ ಅಲ್ಲಿಂದ ಲೆಫ್ಟ್ ಡೈವರ್ಷನ್ ತೊಗೋಬೇಕು ಸಾಗರ ಕಡೆಗೆ. ಇಲ್ಲಿವರೆಗೂ ಮಳೆ ಇರಲಿಲ್ಲ, ಇವಾಗ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಇವಾಗ ಎಲ್ಲ ರೈನ್ ಗೇರ್ಸ್ ತೊಗೊಬಿಟ್ಟು ಹಾಕೊಳ್ತಾ ಇದ್ದೀವಿ. ನಮ್ಮ ಗ್ಲೌಸು ಇಲ್ಲಿಗೆ ಇಟ್ಟಿದ್ದೀನಿ, ಅಟ್ಲೀಸ್ಟ್ ಇಲ್ಲಿ ಸೇವ್ ಆಗುತ್ತೆ ಅಂತ. ಇಟ್ಸ್ ಓಕೆ, ಇಲ್ಲಿ ಕವರ್ ಆಗಿರುತ್ತೆ. ನಮ್ಮ ಗೋಲ್ಡನ್ದು ಆಗಿರೋದೆ ಡೈರೆಕ್ಟ್ ರೈನ್ ಗೇರ್ಸ್ ಇರೋದ್ರಿಂದ ಅವ್ರು ಹಾಕ್ಯಾರೆ. ನಾನು ಇವಾಗ ಪ್ಯಾಂಟ್ ಹಾಕ್ಕೊಂಡೆ, ಜಾಕೆಟ್ ಹಾಕೋಬಿಡ್ತೀನಿ.
ಪರವಾಗಿಲ್ಲ, ಕ್ಯಾಮ್ರಾಗೆ ಹೋಗಿ ವಾಟರ್ ಪ್ರೂಫ್ ಇದೆ, ಬಟ್ ಬ್ಯಾಟ್ರಿ ಇರೋದ್ರಿಂದ ಓಕೆ. ನನ್ನ ಗೋಪುರ ಚಾರ್ಜ್ ಖಾಲಿ ಗೋಪುರ ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಹಾಕೋಣ ಟೋಲ್ ಹತ್ರ. 27 ಕಿಲೋಮೀಟರ್ ಇದೆ. ಎಷ್ಟು? ರಾಣಿಬೆನ್ನೂರು 27 ಕಿಲೋಮೀಟರ್. ಓಕೆ. ಇಲ್ಲಿಂದ ಲೆಫ್ಟ್ ಆಗುತ್ತೆ. ಫೈನಲಿ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಪಡೆದಿದ್ದೀವಿ. ಒಂದು ಹಾಫ್ ಆನ್ ಅವರ್ ಬ್ರೇಕು. ಅಲ್ಲಿ ಮಳೆ ಬರ್ತೈತಲ್ಲ, ಅಲ್ಲಿಂದ ಒಂದು 20-25 ಕಿಲೋಮೀಟ್ರ್ ಬಂದು ಹತ್ತಿರ ರಾಣಿಬೆನ್ನೂರು ಹತ್ರ ಇದ್ದೀವಿ. ಇಲ್ಲಿ ಊಟಕ್ಕೆ ಸ್ಟಾಪ್ ಹಾಕಿದ್ವಿ, ಊಟನೂ ಮುಗೀತು, ಒಂದು ಹಾಫ್ ಆನ್ ಅವರ್ ರೆಸ್ಟು ಆಯಿತು. ನಮ್ಮ ಗೋಲ್ಡನ್ನು ಫುಲ್ಲು ಅಂಗಡಿ ಹಾಕಿದ್ದಾರೆ, ಐ ಮೀನ್ ಇಬ್ಬರು ಸೇರಿ ಅಂಗಡಿ ಹಾಕಿದ್ದೀವಿ. ಬಟ್ ಇವ್ರದ್ದು ಅಂಗಡಿ ಸ್ವಲ್ಪ ಜಾಸ್ತಿ ಐಟಮ್ಸ್ ಇದ್ದಾವೆ. DJ ಮೈಕ್ಸ್, ಚಾರ್ಜರ್ಸ್, ಯುನೋ ಗೋಲ್ಡನ್ ರಿಚ್ ಪೀಪಲ್ಸ್ ಆಕ್ಸರೀಸ್. ಬ್ರೋ ಇವಾಗೇನೋ ಹೇಳ್ತಾಯಿದ್ರಿ, ಇವಾಗ ಹೇಳಿ ಈ ರೈಡ್ ಬಗ್ಗೆ. ಇರಬೇಕು ಸೀಕ್ರೆಟ್ ಆಗಿ ಇರ್ಲಿ, ಅದು ಚೆನ್ನಾಗಿರುತ್ತೆ ಬ್ರೋ, ಅಂತ ಇರಬೇಕು. ಈ ತರ ಓದ್ಲ ಹೊಡೆಯೋದು ಬೇಡ, ನಾಳೆ ಎಲ್ಲ ಪ್ಲೇಸಸ್ ಕವರ್ ಮಾಡೋದು. ಅಂದರೆ ಫುಲ್ ರಿಲ್ಯಾಕ್ಸೇಷನ್ ರೈಡು, ಪೀಸ್ ಹೋಗ್ತಾ ಇದ್ದೀವಿ, ಜಾಸ್ತಿ ತಲೆ ಕೆಡ್ಸ್ಕೊಳ್ತಿಲ್ಲ. ಎಲ್ಲೆಲ್ಲಿ ನಿಲ್ಲಿಸ್ತಾ ಇದೀವಿ ಅಲ್ಲೆಲ್ಲ ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇವತ್ತಿನ ಡೆಸ್ಟಿನೇಷನ್ ಇವಾಗ ಡಿಸೈಡ್ ಮಾಡೋದಲ್ಲ, ಜೋಗ್ ಅಂತ. ನೋಡಿ ಗೈಸ್, ಇಲ್ಲಿ ಇನ್ನೊಂದು ತೋರಿಸ್ತೀನಿ. ಇಲ್ಲಿ 3 ನಾಯಿಮರಿ ಇದ್ದಾವೆ, ಅದು ಇನ್ನು 2 ನಾಯಿಮರಿ, ಒಂದು ಅದರ ಅಮ್ಮ ಇದ್ದಾವೆ. ನಾನು ಬಿಸ್ಕೆಟ್ ಹಾಕ್ತಾಯಿದ್ದೆ ಇದಕ್ಕೆ, ಅದನ್ನು ಏನು ರೆಕಾರ್ಡ್ ಮಾಡೋದು ಅಂತ ರೆಕಾರ್ಡ್ ಮಾಡಲಿಲ್ಲ. ಇದು ಮತ್ತು ಇನ್ನೊಂದು ನಾಯಿಮರಿ ತಿನ್ನೋವರೆಗೂ ಅದರ ಅಮ್ಮ ಒಂದು ಸ್ವಲ್ಪನೂ ತಿಂದಿಲ್ಲ. ಫಸ್ಟ್ ಇವೆರಡು ತಿಂದಿ ಅಂತ, ಇವೆರಡು ತಿಂದು ಸಾಕಾದ ಮೇಲೆ ಅದು ತಿನ್ನೋಕೆ ಬಂತು. ಅವಾಗ ಅರ್ಥ ಆಯಿತು, ಮದರ್ಸ್ ಆಲ್ವೇಸ್ ಮದರ್ಸ್. ಇವಾಗ ಬಂದೈತೆ ಮತ್ತೆ ತಿನ್ನೋಕಿದು ಬಿಸ್ಕೆಟು. ಗುರು, ಹೈವೇಕ್ಕಿಂತ ರೋಡ್ಸು ಇಲ್ಲಿ ಸಕ್ಕತ್ತಾಗಿದ್ದಾವೆ, ಕಂಟ್ರಿ ರೋಡ್ಸು. ಅದೇ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಬಿಕಾಸ್ ವೆಹಿಕಲ್ಸು ಇದ್ದಾವೆ, ಆಮೇಲೆ ನಾಯಿಗಳು ಅಡ್ಡ ಬರ್ತಿದ್ದಾವೆ. ಬಟ್ ಸ್ಟಿಲ್ ಹೆವಿ ಇದೆ ಗುರು ಇದಂತೂ ರೋಡು. ಫುಲ್ಲು ಕೋಲ್ಡ್ ಇದೆ, ಮಾಯಿಶ್ಚರ್, ಅಪ್ಪ ಹ್ಯೂಮಿಡಿಟಿ ಒಂದು ಸ್ವಲ್ಪನೂ ಇಲ್ಲ ಇಲ್ಲಿ. ಏಯ್ ಇಲ್ಲಿ ಇನ್ನೊಂದೇನು ಗೊತ್ತಾ ಕಾಮಿಡಿ ಅಂದರೆ, ಹಂಸು ಅಥವಾ ಏನಾದರೂ ಪಾಟ್ ಹೋಲ್ಸ್ ಏನಾದರೆ ಕಾಣಿಸ್ತಿಲ್ಲ ದೂರದಿಂದ, ಹತ್ರಕ್ಕೆ ಹೋದಾಗ ಗೊತ್ತಾಗ್ತಿರೋದು. ಫಸ್ಟು ಗೋಲ್ಡ್ ಆರಿಸ್ಬಿಡ್ತಾರೆ, ಆಮೇಲೆ ಅಲ್ಲಿ ನಾನು ಕಳಿಸ್ತೀನಿ. ಸೈಕ್ ಬೈಸ್, ಮಧ್ಯದಲ್ಲಿ ಒಂದು ಪಿಟ್ ಸ್ಟಾಪ್ ಕೊಟ್ಟಿದ್ವಿ, ಒಂದು ಕಾಫಿ ಹಾಕೊಂಡು ಹೊರಟ್ವಿ. ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿಂದ ಇನ್ನೊಂದು 10-12 ಕಿಲೋಮೀಟ್ರ್ ಇದೆ ಸಾಗರ ಅಷ್ಟೇ. ಮಧ್ಯದಲ್ಲಿ ನಿಲ್ದು ರೈನ್ ಗೇರ್ಸ್ ಹಾಕೋಬಿಟ್ಟೆ, ಸುಮ್ಮನೆ ರಿಸ್ಕ್ ಬೇಡ ಅಂತ. ಏನಕ್ಕಂದರೆ ಇವತ್ತೇನಾದ್ರು ಗೇರ್ಸ್ ಅಂದರೆ ಮತ್ತೆ ನಾಳೆ ಹೆವಿ ಸೀನ್ ಆಗಿಬಿಡುತ್ತೆ. ವಾ, ಅಂದರೆ ಏನು ಜೋರಾಗಿ ಏನು ಬರ್ತಿಲ್ಲ, ಸ್ವಲ್ಪ ಲೈಟಾಗಿ ಡ್ರಿಸಲ್ ಆಗ್ತಾ ಇದೆ. ಇದು ಕಂಟೆಂಟ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿಕೊಂಡ್ರೆ ಬಾನ್ ಬಿಶ್ ಬೈಕರ್ ಅಂತ ಇದೆ. ನಮ್ಮ ರಾಕಿಗೆ ಜಾಸ್ತಿ ಫಾಲೋವರ್ಸ್ ಬೇಕು, ಅದಕ್ಕೆ ಹೋಗ್ರಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ. ಸೊ ಈ ರೈಡಿನಲ್ಲಿ ಮೆಜಾರಿಟಿ ಮೇಯ್ನ್ ಕಂಟೆಂಟ್ ಎಲ್ಲ ನಾನು ಇನ್ಸ್ಟಾಗ್ರಾಮಿಗೆ ಹಾಕಿರ್ತೀನಿ. ಒಂದು ಫುಲ್ ವಿಡಿಯೋ ಥರ ಒಂದು ಸ್ಟೋರಿ ಎಲ್ಲ ಈ ವ್ಲಾಗಲ್ಲಿ ಇರುತ್ತೆ ಅಷ್ಟೇ. ಇವಾಗೆಲ್ಲ ಅಡಿಕೆ ಹೆವಿ ರೇಟ್ ಅಲ್ಲ, ಬಟ್ ಇವಾಗ ಅಡಿಕೆ ಹಾಕ್ತಾರಲ್ಲ ಅವ್ರಿಗೆ ಮುಂದೆ ರೇಟ್ ಇರುತ್ತಾ? ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ನೋಡೋಣ. ಯಾರು ಗೊತ್ತಿರೋ ಇದ್ರೆ ಕಮೆಂಟ್ ಹಾಕಿ. ಯಾಕಂದರೆ ಇವಾಗ ಎಲ್ಲ ಜಾಸ್ತಿ ಅಡಿಕೆ ಹಾಕ್ತಾವ್ರೆ ನಮ್ಮ ಕಡೆ. ಸೊ ಎಲ್ಲ ಅದನ್ನೇ ಹಾಕಿದ್ರೆ ರೇಟ್ ಕಮ್ಮಿ ಆಗಲ್ವಾ? ಇದೊಂದು ಡೌಟ್ ಗುರು. ಸಪ್ಲೈ ಚೈನ್ ಥರ ಏನೋ, ಸಪ್ಲೈ ಜಾಸ್ತಿ ಇದ್ದು ಡಿಮ್ಯಾಂಡ್ ಕಮ್ಮಿ ಇದ್ದರೆ ರೇಟ್ ಆಟೋಮೆಟಿಕಾಗಿ ಕಮ್ಮಿ ಆಗುತ್ತೆ. ಸೊ ಆ ಥರ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಅದಕ್ಕೇ ಇವಾಗ ಸುಮಾರು ಕಡೆ ಎಲ್ಲ ಅಡಿಕೆ ಹಾಕ್ತವ್ರೆ, ಅಡಿಕೆ ರೇಟ್ ಜಾಸ್ತಿ ಅಂತ. ಅದು ಆಮೇಲೆ ಏನಾದರೂ ಡಿಮ್ಯಾಂಡ್ ಕಮ್ಮಿ ಆಗಿ ಸಪ್ಲೈ ಜಾಸ್ತಿ ಇದ್ದರೆ ಕಮ್ಮಿ ಆಗುತ್ತಾ ರೇಟು ಅಂತ ನೋಡೋಣ. ಇದ್ರ ಬಗ್ಗೆ ತಿಳ್ಕೊಂಡಿರೋರು ಅಥವಾ ಗೊತ್ತಿರೋರು ಕಮೆಂಟ್ ಹಾಕಿ, ನಮಗೂ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇಲ್ಲೆಲ್ಲ ಜಾಸ್ತಿ ಚಿಕ್ಕಮಂಗ್ಳೂರು, ಹಾಸನ್ನು ಈ ಸೈಡೆಲ್ಲ, ಈವನ್ ಈ ಥರ ಮಲೆನಾಡು ಕಡೆ ಎಲ್ಲ ಅಡಿಕೆನೂ ಹಾಕ್ತಾರಪ್ಪ ಜಾಸ್ತಿ. ವಾವ್, ಸಖತ್ತಾಗಿದೆ ಈ ಟರ್ನು. ಕಾರ್ನರಿಂಗ್ ಮಾಡೋದೆಲ್ಲ ಸೀನೇ ಇಲ್ಲ ಮಮ್ಮ. ಮಳೆ ಆಮೇಲೆ ಟೈರ್ ಫ್ಲ್ಯಾಟ್ ಆಗಿಬಿಟ್ಟಿದ್ದಾವೆ. ಈ ರೈಡ್ ಆದಮೇಲೆ ಟೈರ್ ಚೇಂಜ್ ಮಾಡಿಸ್ತಾ ಇರಬೇಕು. ಬಂದು ರೂಮಿಗೆ ಚೆಕ್ಇನ್ ಆಗಿ ಒಂದು 2 ಅವರ್ಸ್ ಆಗೋಯ್ತು. ಸ್ವಲ್ಪ ರಿಲ್ಯಾಕ್ಸೇಷನ್ನು, ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದೀವಿ. ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ಅದಕ್ಕಿಂತ ಮುಂಚೆ ವ್ಲಾಗ್ ಎಂಡ್ ಮಾಡೋಣ ಅಂತ. ಏನಕ್ಕಂದರೆ ನಾಳೆ ಇನ್ನೂ ಕ್ರೇಜಿ ವ್ಲಾಗ್ ಬರ್ತಾ ಇದೆ. ನಾವು ಇನ್ನೊಂದು ಸ್ಟೇಗೆ ಹೋಗಿದ್ವಿ, ಇದಕ್ಕಿಂತ ಇನ್ನೂ ಸಖತ್ ಲಕ್ಸುರಿಯಸ್ ಆಗಿತ್ತು. ಬಟ್ 2 ಸೇಮ್ ಬಜೆಟೇ. ಬಟ್ ಇಲ್ಲಿ ಏನಕ್ಕೆ ಚೂಸ್ ಮಾಡಿದ್ವಿ ಅಂದರೆ, ಮೇಯ್ನು ಇಲ್ಲಿ ಪಾರ್ಕಿಂಗ್ ಇದೆ. ನಮ್ಮ ಗೋಲ್ಡನ್ನು
ಇದು ಗಾಡಿ ಹೊರಗಡೆ ನಿಲ್ಸಿದ್ರೆ ಜಾಸ್ತಿ ಫೋಟೋ ತೆಗಿಯೋಕ್ಕೆ ಎಲ್ಲ ಬಂದ್ಬಿಡ್ತಾರೆ ಜನ ಜಾಸ್ತಿ, ಸುಮ್ಮನೆ ಹೆದರಿಕೆ ಯಾಕೆ ಬೇಕು. ಅಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಲಿ ಆಚೆ ನಿಲ್ಲಿಸ್ಬೇಕಾಯ್ತು ಅಂದರೆ ರೋಡಲ್ಲ ಅವ್ರದ್ದೇ ಜಾಗ ಇತ್ತು, ಬಟ್ ಮಳೆ ಬಂದರೂ ನೆನೀತಾ ಇತ್ತು, ಮತ್ತು ಆಚೆ ಕಡೆ ಎಕ್ಸ್ಪೋಸ್ ಆಗಿತ್ತು. ಆಬ್ವಿಯಸ್ಲಿ ನೋಡಿದಾಗ ಯಾರಾದರೂ ಬಂದು ಫೋಟೋಗಳು ಎಷ್ಟು ಇಟ್ಕೊಂಡಿಲ್ಲ ಬೇರೆ ಗಾಡಿಗಳಲ್ಲಿ, ಸೊ ಬಂದು ಹಿಡಿತಾ ಇರ್ತಾರೆ. ಅದಕ್ಕೆ ಆ ಥರ ಆಗೋದು ಬೇಡ ಅಂತ ಸ್ವಲ್ಪ ಕವರಿಂಗ್ ಸೇಫ್ಟಿ ಇರಲಿ ಅಂದ್ಬಿಟ್ಟು ಹಿಂಗೆ. ಇವತ್ತು ಮಾತ್ರ 430 ಕಿಲೋಮೀಟರ್ಸ್ ಇನ್ ಆ್ಯಂಡ್ ಅರೌಂಡ್ ರೈಡ್ ಮಾಡಿದ್ದೀವಿ ಮನೆಯಿಂದ. ಫುಲ್ ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್ ಹೈವೇ, ಒಂದು ಲಾಸ್ಟ್ ಒಂದು 100 ಕಿಲೋಮೀಟರ್ಸು ಕಂಟ್ರಿ ರೋಡ್ಸ್, ಫಾರೆಸ್ಟ್ ರೂಟು. ಎರಡು ಸಕ್ಕದಾಗಿತ್ತು, ಎರಡು ಡಿಫ್ರೆಂಟೇ. ಬಟ್ ನೆಕ್ಸ್ಟ್ ಇರೋದು ನಾಳೆ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್. ಮಳೆ ಈಗ 15 ದಿನದ ಹಿಂದೆ ಓಪನ್ ಆಗಿರೋ ಒಂದು ದೊಡ್ಡ ಬ್ರಿಡ್ಜು ಎಲ್ಲ ನಾಳೆ ವ್ಲಾಗಲ್ಲಿ ಬರುತ್ತೆ ನೋಡಿ, ಸ್ಟೇ ಟ್ಯೂನ್ಡ್. ಆಮೇಲೆ ಇಬ್ಬರಿಗೂ ಗಾಡಿ ಫುಲ್ಲು ಹೆವಿ ಅಂದರೆ ಹೆವಿ ಬಗಡಾಗಿ ಹೋಗಿದ್ದಾವೆ. ಆಫ್ ರೋಡ್ ಮಾಡಿ ನಾಳೆ ಚೈನ್ ಲೂಪ್ ಮಾಡ್ಕೊಂಡು ಇಲ್ಲ ಹೊರಡ್ತೀವಿ. ನೀವು ಏನಾದರೂ ರೂಮ್ಗಳು ಹುಡುಕಿದ್ರೆ ಈ ಥರ ಗಾಡಿ ಸೇಫ್ಟಿ ಫಸ್ಟ್ ನೋಡ್ಕೊಳ್ಳಿ, ಅಷ್ಟೇ. ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಂತ ಅಷ್ಟೇ. ಫಾರ್ ವಾಟ್ ಎವರ್ ರೀಸನ್ ಇಲ್ಲಿವರೆಗೂ ನಮ್ಮ ಬ್ಲಾಗ್ ನೋಡಿದ್ದೀರಾ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತವೆ. ಹಂಗೆ ನಮ್ಮ ಗೋಲ್ಡನ್ ಅವರು ನೋಡಿ, ಯಾಕಂದರೆ 300 ಇಷ್ಟಪಡೋರು ತುಂಬಾ ಜನ ಇದ್ದೀರಾ. ಆ ಪಿ ಹೋಗಿ ಸಖತ್ತಾಗಿ ಬಂದಿದೆ. ಆಮೇಲೆ ಇವತ್ತು ಇಷ್ಟು ದಿನದಲ್ಲಿ ಇವ್ರ ವ್ಲಾಗಲ್ಲಿ ಆ್ಯಂಗಲ್ ಕರೆಕ್ಟ್ ಆಗಿದೆ, ಟೆಕಿನ್ ಆದಮೇಲೆ ಸಖತ್ತಾಗಿದೆ. ನನಗೇನು ಗೊತ್ತಾ, ನಾವಿಬ್ಬರು ನಾರ್ಮಲಾಗಿ ಹೋಗ್ತಾ ಇರ್ತೀವಿ, ಒಂದ್ಸಲಿ ಏನಾಗುತ್ತೆ ಗೊತ್ತಿಲ್ಲ, ಒಂದ್ಸಲ ಹೊಡೆದ್ಬಿಡ್ತೀವಿ ಇಬ್ಬರು. ಇಲ್ಲಾಂದ್ರೆ ಇಲ್ಲ 110 ಹಿಂಗೆ ಹೋಗ್ತಾ ಇರ್ತೀವಿ. ಒಂದ್ಸಲಿ ಒಬ್ರು ಹೊಡೆದ್ವಾ, ನೆಕ್ಸ್ಟ್ ಒಂದು 5 ಅಥವಾ 6 10 ನಿಮಿಷ ಸಮಾಧಾನ ಆಗ್ಬೇಕು ಇಬ್ರಿಗೂ. ಅಲ್ಲಿವರೆಗೂ ಹೊಡಿತೀವಿ. ಆಮೇಲೆ ಸ್ವಲ್ಪ ಪೆಟ್ರೋಲ್ ಟೊನ್ ಅಂತ ಕಮ್ಮಿ ಆಗುತ್ತೆ. ನೆಕ್ಸ್ಟು ಬೇಡ ಕಂಟ್ರೋಲ್. ಓಕೆ, ನೆಕ್ಸ್ಟ್ ಸಿಗ್ತೀವಿ. ಬಾಯ್.